ಹಲೋ ಎಲ್ಲರಿಗೂ ಶರಣ್ ರೀ. ನಾನಿವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಟನ್ ಬಿರಿಯಾನಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೇನೆ ನೋಡಿರಿ. ತಿನ್ನಕ್ಕಂತೂ ಭಾಳ ರುಚಿ ಇರ್ತೈತೆ ರೀ. ಬ್ಯಾಚುಲರ್ಸ್ಗಂತೂ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ಬೋದು ನೋಡಿರಿ. ಮೊದಲಿಗೆ ಇದಕ್ಕೆ ಡ್ರೈ ಮಸಾಲೆ ಏನೇನು ಬೇಕು ನೋಡೋಣ ಬರ್ರಿ. ನಾ ಇಲ್ಲ 2 ಬಿರಿಯಾನಿಯಲ್ಲಿ 1 ಮರಾಠಿ ಮೊಗ್ಗ, 2 ಚಕ್ಕೆ, 3 ಲವಂಗ, 1 ಚಕ್ರ ಮೊಗ್ಗ, 1 ಏಲಕ್ಕಿ, 3 ಕಪ್ ಕಲ್ಲಿನ ಹೂವಿನ ಹೆಸಳು, 1 ಟೀ ಸ್ಪೂನ್ ಸೋಂಪು ಕಾಳು ತೊಗೊಂಡೆ ನೋಡಿರಿ. ಆಮೇಲೆ ನಾ ಇಲ್ಲೇ ಒಗ್ಗರಣೆಗೆ 1 ಈರುಳ್ಳಿ ಮೀಡಿಯಮ್ ಸೈಜ್ ಇರೋದು ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡೇನಿ ರೀ. ಆಮೇಲೆ 3 ಬೆಳ್ಳುಳ್ಳಿ, 1 ಇಂಚು ಶುಂಠಿ ತೊಗೊಂಡೇನಿ. ಆಮೇಲೆ ಒಂಚೂರು ಪುದೀನ, ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ತೊಗೊಂಡೇನಿ. ಆಮೇಲೆ ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣಕ್ಕೆ ಹೆಚ್ಕೊಂಡೇನಿ ರೀ, 1/2. ನಾ ಇಲ್ಲೇ ಬಿರಿಯಾನಿಗೆ ಅರ್ಧ ಕೆಜಿ ಮಟನ್ ತೊಗೊಂಡೇನಿ ರೀ. ಆಮೇಲೆ 1.5 ಲೋಟ ಬಾಸುಮತಿ ಅಕ್ಕಿ, ಆಮೇಲೆ 1 ಲೋಟ ಸಣ್ಣ ಅಕ್ಕಿ ತೊಗೊಂಡೇನಿ ನೋಡಿರಿ. ಮೊದಲಿಗೆ ಇಲ್ಲಿ ಮಟನ್ ಮ್ಯಾರಿನೇಟ್ ಮಾಡ್ಬೇಕು ರೀ. ನಾ ಅದಕ್ಕೆ ಇಲ್ಲಿ 3 ಚಮಚ ಮೊಸರು ಹಾಕೊಂಡೇನಿ ರೀ, 1/4 ಚಮಚ ಅರಿಶಿನ ಪುಡಿ ಹಾಕೊಂಡೇನಿ ರೀ. ಆಮೇಲೆ ಇದಕ್ಕೆ 1 ಚಮಚ ತೇಜು ಅವ್ರದ್ದು ಬಿರಿಯಾನಿ ಮಸಾಲ ಹಾಕ್ಕೋಬೇಕು ರೀ. ಆಮೇಲೆ ಇದಕ್ಕೆ 1 ಚಮಚ ತೇಜು ಅವ್ರದ್ದು ಮಟನ್ ಮಸಾಲ ಪುಡಿ ಹಾಕ್ಕೋಬೇಕು ರೀ. ಆಮೇಲೆ ಇದಕ್ಕೆ 1 ಚಮಚ ಅಚ್ಚ ಖಾರದ ಪುಡಿ ಹಾಕೋರಿ. ಆಮೇಲೆ 1 ಚಮಚ ಧನಿಯಾ ಪುಡಿ ಹಾಕೋರಿ. ಆಮೇಲೆ 1 ಚಮಚ ತುಪ್ಪ ಹಾಕೋರಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಸ್ವಲ್ಪ ನೀರು ಸೇರಿಸ್ಕೊಂಡು ಸಣ್ಣಕ್ಕೆ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ರೀ. ಶುಂಠಿ ಬೆಳ್ಳುಳ್ಳಿ ಇರಲಾಂದ್ರೆ ಅದರ ಪೇಸ್ಟ್ ಕೂಡ ಹಾಕೋಬೋದು ರೀ. ಆಮೇಲೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೋರಿ. ಕುಕ್ಕರ್ನಾಗ 3 ಚಮಚ ಎಣ್ಣೆ ಹಾಕಿರಿ. ಜಾಸ್ತಿ ಎಣ್ಣೆ ಹಾಕೋಬಾರ್ದು ರೀ, ಯಾಕಂದ್ರೆ ಮಟನ್ನ ಎಣ್ಣೆ ಬಿಟ್ಕೋತೈತೆ ಅದಕ್ಕೆ. ಆಮೇಲೆ ಡ್ರೈ ಮಸಾಲ ಏನೇನು ಇಟ್ಕೊಂಡಿದ್ದೀರಲ್ಲ ರೀ ಅದೆಲ್ಲ ಒಂದೊಂದು ಹಾಕಿರಿ. ಆಮೇಲೆ ಡ್ರೈ ಮಸಾಲ ಎಲ್ಲ ಎಣ್ಣೆಗೆ 5 ಸೆಕೆಂಡ್ ಹುರಿಬೇಕು ರೀ. ಹುರಿದಾದ್ಮೇಲೆ ಹೆಚ್ಚಿಟ್ಕೊಂಡಿದ್ದ ಪುದೀನ ಆಮೇಲೆ ಉಳ್ಳಾಗಡ್ಡಿನ ಹಾಕಿ ಚೆಂದಾಗಿ ಹುರ್ಕೋಬೇಕು ರೀ. ಅದಾದಮೇಲೆ ಸಣ್ಣಕ್ಕೆ ಹೆಚ್ಕೊಂಡಿದ್ದ ಟೊಮ್ಯಾಟೊನ ಹಾಕಿ ಚೆಂದಾಗಿ ಹುರಿದು ಅದು ಗೋಲ್ಡನ್ ಬ್ರೌನ್ ಹಾಕಬೇಕು ನೋಡಿರಿ. ಲೈಟ್ ಗೋಲ್ಡನ್ ಬ್ರೌನ್ ಅಲ್ಲಿ ತನಕ ಹುರಿಬೇಕು ರೀ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ರೀ, ಆ ಪೇಸ್ಟನ್ನ ಹಾಕ್ಬೇಕು ರೀ. ಅದನ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆಂದಾಗಿ ಹುರಿಬೇಕು ರೀ. ನೀವು ನೋಡ್ಬೋದು ರೀ ಮಟನ್ ಎಷ್ಟು ಚಲೋ ನೀರು ಬಿಟ್ಕೊಂಡೈತೆ ಅಂಥೇಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ದ ಮುಚ್ಚಳ ಮುಚ್ಚಿ ಒಂದು 5 ವಿಷಿಲ್ ಹೊಡೆಸ್ರಿ. ಮಟನ್ ಒಂದು 70% ಬೇಯಬೇಕು ನೋಡಿರಿ. ಆಮೇಲೆ ಗ್ಯಾಸ್ ಆನ್ ಮಾಡಿ ಅದೇ ಕುಕ್ಕರಿಗೆ ನೀವು ಎಷ್ಟು ಲೋಟ ಅಕ್ಕಿ ತೊಗೊಂಡಿರ್ತಿರಲ್ಲ ಅದೇ ಲೋಟದಾಗ ಅದ್ರ ಡಬಲ್ ನೀರು ಹಾಕ್ಬೇಕು ರೀ. ನಾ ಇಲ್ಲೇ 2.5 ಲೋಟ ಅಕ್ಕಿ ತೊಗೊಂಡಿದ್ದೆ ಇದೇ ಲೋಟದಾಗ, ಅದಕ್ಕೆ ನಾ ಇದೇ ಲೋಟದಾಗ 5 ಲೋಟ ನೀರು ಹಾಕತ್ತೀನಿ. ನೀವು ನೋಡ್ಬೋದು. ಅನ್ನದ ಐಟಮ್ಸ್ ಮಾಡ್ಬೇಕಾದ್ರೆ ಯಾವಾಗಲೂ ಕಟ್ಟಿನ ನೀರು ಹಾಕ್ಬೇಕು ರೀ. ಜಾಸ್ತಿ ಹಾಕಿದ್ರೆ ಮಿಜ್ಜಾಕೈತಿ, ಕಡಿಮೆ ಹಾಕಿದ್ರೆ ಸೀದೋಕೈತಿ. ಅದಕ್ಕೆ ಹಾಕಿದ ಮೇಲೆ ಚೆಂದಾಗಿ ಗೂರಾಡಬೇಕು ರೀ ಮಸಾಲೆ ಎಲ್ಲ ಸೈಡ್. ಆಮೇಲೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ರೀ ಕೊತ್ತಂಬರಿ ಸೊಪ್ಪನ್ನ ಅದನ್ನು ಹಾಕಿ ಕುಕ್ಕರ್ದ ಮುಚ್ಚಳ ಮುಚ್ಚಿ ಒಂದು 2 ಸೀಟಿ ಹೊಡಿಸ್ಬೇಕು ನೋಡಿರಿ. ನೀವು ನೋಡ್ಬೋದು ರೀ, ಈಗ ಅದಕ್ಕೆ ಕುದಿಯೋಕೆ ಸ್ಟಾರ್ಟ್ ಆಗೈತೆ ರೀ. ಇವಾಗ ಅಕ್ಕಿನ ಹಾಕ್ಕೋಬೇಕು. ಅದಕ್ಕೆ ನಾನು ಅಕ್ಕಿನ ಮುಂಚೆನೇ ತೊಳೆದಿಟ್ಕೊಂಡಿದ್ದೆ. ಆಮೇಲೆ ಇನ್ನೊಂದು ಬಾಸುಮತಿ ಅಕ್ಕಿನ ಭಾಳ ಸತಿ ತೊಳಿಬಾರ್ದ್ರಿ, 4-5 ಸತಿ ಗಟ್ಟಲೆ. 1 ಇಲ್ಲ 2 ಸತಿ ಅಷ್ಟೇ ತೊಳಿಬೇಕು ರೀ, ಯಾಕಂದ್ರೆ ಅದು ಆಯಿಲ್ ಕಂಟೆಂಟ್ ಹೋತಂದ್ರೆ ಬಿರಿಯಾನಿ ಟೇಸ್ಟು ಹೋಗ್ಬಿಡ್ತೈತಿ. ಬಾಸುಮತಿ ಅಕ್ಕಿ ಒಳಗೆ ಆಯಿಲ್ ಕಂಟೆಂಟ್ ಇರ್ತೈತೆ ರೀ, ಫ್ಲೇವರ್ ಕೊಡೋಕೆ ಬಿರಿಯಾನಿಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ. ಇದಕ್ಕೆ ಕುಕ್ಕರ್ ಸೀಟಿ ಆರೈತೆ ರೀ. ಈಗ ನೀವು ನೋಡ್ಬೋದು ಬಿರಿಯಾನಿ ಭಾಳ ಚಲೋ ಉದುರಂಗೆ ಬಂದೈತಿ. ಮಟನ್ ಕೂಡ ಬೆಂದೈತ್ರಿ, ಸ್ಮೆಲ್ಲು ಮಸ್ತ್ ಬರತೈತಿ. ನೋಡೋಣ ಸರ್ವ್ ಮಾಡೋಣ, ರಿವ್ಯೂ ಏನು ಹೇಳ್ತಾರೆ ಕೇಳೋಣ ಬರ್ರಿ.